ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಹೇಳ್ತೀರಾ ನನ್ನ ಚಾನಲಲ್ಲಿ ವ್ಯೂಸ್ ಬರಲ್ಲ, ತುಂಬ ಕಮ್ಮಿ ವ್ಯೂಸ್ ಬರುತ್ತೆ, 10, 15, 20 ಇಲ್ಲಾಂದರೆ 100 ಇದ್ರ ಒಳಗಡೆನೇ ನಂದು ವ್ಯೂಸ್ ಬರುತ್ತೆ. ನಾನು ಎಲ್ಲನೂ ಕರೆಕ್ಟಾಗಿ ಮಾಡ್ತೀನಿ, ಲೈಕ್ ಥಂಬ್ನೇಲ್ನೂ ಕರೆಕ್ಟಾಗಿ ಮಾಡ್ತೀನಿ, ಟೈಟಲ್ಲೂ ಕರೆಕ್ಟಾಗಿ ಹಾಕ್ತೀನಿ, ನಂದು ವೀಡಿಯೋ ಅಪ್ಲೋಡಿಂಗ್ ಮಾಡೋದು ಕರೆಕ್ಟಾಗಿ ಮಾಡ್ತೀನಿ, ಎಲ್ಲ ಸರಿಯಾಗಿ ಮಾಡಿನೂ ನಂದು ಚಾನಲಲ್ಲಿ ವ್ಯೂಸ್ ಬರಲ್ಲ ಅಂತ ತುಂಬ ಜನ ಹೇಳ್ತೀರಾ. ಓಕೆನಾ, ಇನ್ನು ನಾನು 4 ತಪ್ಪೇನಿದೆ ಅದನ್ನು ಹೇಳ್ತೀನಿ. ಆ 4 ತಪ್ಪಲ್ಲಿ ನೀವು ಯಾವುದಾದ್ರೂ ಒಂದು ತಪ್ಪು ಮಾಡ್ತಿರ್ತೀರಾ. ಹಾಗಾಗಿ ನಿಮ್ಮ ಚಾನಲಲ್ಲಿ ನೀವು ಎಷ್ಟೇ ಕರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ರು, ಥಂಬ್ನೇಲ್ ಮಾಡಿದ್ರು, ಟೈಟಲ್ ಹಾಕಿದ್ರು, ನಿಮ್ಮ ಚಾನಲಲ್ಲಿ ವ್ಯೂಸ್ ಬರ್ತಾ ಇರಲ್ಲ. ಅದೇನೇನು ತಪ್ಪಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಅದು ಯಾವ್ದು 4ರಲ್ಲಿ ಯಾವುದಾದ್ರೂ ಒಂದು ತಪ್ಪು ನೀವು ಮಾಡ್ತಿರ್ತೀರಾ. ಸೊ ಯೂಶ್ವಲಿ ನ್ಯೂ ಕ್ರಿಯೇಟರ್ಸ್ ಅಂತೂ ಮಾಡ್ತಾರೆ. ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅದು 4 ತಪ್ಪು ಏನು, ಇದು ಮಾಡ್ತಾಯಿದ್ರೆ ನಮ್ಮ ಚಾನಲಲ್ಲಿ ವ್ಯೂಸ್ ಬರಲ್ಲ ಅಂತ. ಓಕೆನಾ, ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ನೋಡಿ ಒಂದೊಂದಾಗಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಎಲ್ಲನೂ ಮಾಡಿ. ಓಕೆನಾ ಗೈಸ್, ಇದೇ ಥರ ನಿಮ್ಮ ಚಾನಲ್ಲು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ. ನನ್ನ ಕಮೆಂಟಲ್ಲಿ ಯಾರು ಕಮೆಂಟ್ ಹೈಲೈಟೆಡ್ ಆಗಿರುತ್ತೋ ಅವ್ರ ಕಮೆಂಟ್ನ ಪಿಕ್ ಮಾಡಿಬಿಟ್ಟು ನೆಕ್ಸ್ಟು ಕಮ್ಯುನಿಟಿ ಪೋಸ್ಟ್ ಆ್ಯಂಡ್ ಸ್ಕ್ರೀನ್ಶಾಟ್ನ ನಾನು ಹಾಕ್ತೀನಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಮೊದಲನೇ ತಪ್ಪು ಏನು ಮಾಡ್ತೀರಾ ಅಂದರೆ, ಲೈಕ್ ನೀವು ಯೂಟ್ಯೂಬರ್ಸ್ ಆಗಲಿ ಯಾರಿಗೆಲ್ಲ ಗೊತ್ತಿಲ್ಲ ಅವರಾಗಲಿ ಏನು ತಪ್ಪು ಮಾಡ್ತೀರಾ ಅಂದರೆ, ಫಸ್ಟು ಬಂದುಬಿಟ್ಟು ಲೈಕ್ ನೋಡಿ, ನಾನು ನಿಮಗೆ ತೋರಿಸ್ಬಿಡ್ತೀನಿ. ಚಾನಲ್ದು ಬಂದುಬಿಟ್ಟು ಚಾನಲ್ದು SEO ಬೇರೆ ಆ್ಯಂಡ್ ಇನ್ನೊಂದು ಏನು ಹೇಳ್ತಾರೆ, ವಿಡಿಯೋ SEO ಬೇರೆ. ಸೊ ತುಂಬ ಜನ ವೀಡಿಯೋದು SEO ಮಾಡ್ತೀರಾ, ಅವ್ರಿಗೆ ವೀಡಿಯೋದು SEO ಬಗ್ಗೆ ಗೊತ್ತು, ಬಟ್ ತುಂಬ ಜನಕ್ಕೆ ಚಾನಲ್ SEO ಬಗ್ಗೆ ಗೊತ್ತೇ ಇರಲ್ಲ. ಓಕೆನಾ, ಸೊ ಚಾನಲ್ SEO ಯಾವ ಥರ ಮಾಡೋದು ಆ್ಯಂಡ್ ಫಾರ್ ಎಕ್ಸಾಂಪಲ್ಗೆ ತೊಗೊಳ್ಳಿ, ನಾನು ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಯೂಟ್ಯೂಬ್ನ ಓಪನ್ ಮಾಡಾದಮೇಲೆ ನೋಡಿ ಚಾನಲ್ SEO ಏನಂತಾರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ, ಇಲ್ಲಿ ಯು ಸೆಕ್ಷನ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಯು ಸೆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು. ಒಂದು ನಿಮಿಷ, ಇಲ್ಲಿ ಆಪ್ಷನ್ ಕಾಣಿಸ್ತಿರ್ಬೋದು ನಿಮಗೆ. ಏನು ಆಪ್ಷನ್ ಕಾಣಿಸ್ತಿದೆ ಇಲ್ಲಿ, ಟರ್ನ್ ಆನ್ ಇಂಕಿಟಿಕೋ ಮೋಡ್ ಅಂತ. ಸೊ ಸಿಂಪಲ್ ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಣ. ನಮ್ಮದು ಫ್ರೆಶ್ ಏನಿದೆ ಅದು ಓಪನ್ ಆಗಿಬಿಡುತ್ತೆ, ಯೂಟ್ಯೂಬ್ ಏನಿದೆ ಅದು. ಓಕೆನಾ, ಕುಡ್ ನಾಟ್ ಸೈನ್ ಅಂತ ಬರ್ತಾ ಇದೆ. ಸಿಂಪಲ್ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದ್ಮೇಲೆ ನೋಡಿ, ಸೊ ಇದು ಬಂದುಬಿಟ್ಟು ನಂದು ಏನಿದೆ ಇಂಕಿಟಿಕೋ ಮೋಡ್ ಏನಿದೆ ಅದು ಆನ್ ಆಗಿದೆ. ಓಕೆನಾ, ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇದಲ್ಲ, ಸೊ ಇಲ್ಲಿ ಕೆಳಗೆ ನೀವು ನೋಡ್ಬೋದು, ಇಲ್ಲಿ ನಮ್ಮದು ಫ್ರೆಶ್ಶು, ನಾವು ಯಾವುದೇ ಈಗ ಸರ್ಚ್ ಮಾಡಿಲ್ಲ. ಸೊ ಈಗ ನಾವು ಸರ್ಚ್ ಬಟನಲ್ಲಿ ಸರ್ಚ್ ಮಾಡಿದಾಗ ನೋಡಿ, ಈಗ ನಾನು ಸಿಂಪಲಿ ನನ್ನ ನೇಮ್ ಹಾಕ್ತೀನಿ. ಓಕೆನಾ, ಹೀನಾ ಸಿ ಅಂತ ಹಾಕ್ತೀನಿ. ಜಸ್ಟ್ ನಾನು ಸಿ ಹಾಕಿದಾಗ ಏನು ಬಂತಿಲ್ಲಿ, ನನ್ನ ನೇಮ್ ಟಾಪಲ್ಲಿ ನಿಮಗೆ ತೋರಿಸ್ತಾ ಇದೆಯಾ, ಸಜೆಸ್ಟ್ ಮಾಡ್ತಾ ಇದೆಯಾ ಯೂಟ್ಯೂಬು. ಸೊ ಇದು ಬಂದುಬಿಟ್ಟು ನಮ್ಮ ಚಾನಲ್ಲು ಸರ್ಚಲ್ಲಿ ಬರಬೇಕಂದ್ರೆ ನಮ್ಮದು SEO ಮಾಡಿರಬೇಕು ನಾವು ಕರೆಕ್ಟಾಗಿ. ನೋಡಿ, ಈ ಥರ ನನ್ನ ಫುಲ್ ನೇಮ್ನು ಇನ್ನೂ ಹಾಕಿಲ್ಲ, ನನ್ನ ಚಾನಲ್ ಏನಾಗ್ತಿದೆ ಸಜೆಸ್ಟಲ್ಲಿ ಬರ್ತಾ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ಇಂಕಿಟಿಕೋ ಮೋಡ್ ಏನಿದೆ ಅದು ಫ್ರೆಶ್ ಯೂಟ್ಯೂಬು. ಸೊ ಏನೇ ಸರ್ಚ್ ಮಾಡಿರ್ತೀವಿ ಅದೆಲ್ಲ ಇದಾಗಿಬಿಡುತ್ತೆ, ಫ್ರೆಶ್ ಯೂಟ್ಯೂಬ್. ಓಕೆನಾ, ನೀವು ಬೇಕಿದ್ದರೆ ಬೇರೆ ಮೊಬೈಲಿಂದ, ನಿಮ್ಮ ಅಪ್ಪ ಅಮ್ಮ ಮೊಬೈಲಿಂದ ಸರ್ಚ್ ಮಾಡ್ಬೋದು. ಹೀನಾ ಸಿ ಅಂತ ಹಾಕಿ ನೋಡಿ, ನಂದು ಬಂದುಬಿಟ್ಟು ಏನು ಟಾಪಲ್ಲಿ ಶೋ ಆಗುತ್ತೆ. ಓಕೆನಾ, ನಾವು ಚಾನಲ್ದು SEO ಮಾಡಿದರೆ ಮಾತ್ರ ನಮ್ಮದು ಚಾನಲ್ದು ಈ ಥರ ನಮ್ಮದು ನೇಮ್ ಏನಿದೆ ಅದು ಶೋ ಆಗೋದು. ಆ್ಯಂಡ್ ನಮ್ಮದು ಮುಂದಕ್ಕೆ ಏನು ಇಂಪ್ರೆಷನ್ಸ್ ಏನಿದೆ ಜಾಸ್ತಿ ಯೂಟ್ಯೂಬ್ ಕಳಿಸೋದು. ಓಕೆನಾ, ಸೊ ನಾವು ಚಾನಲ್ದೇ SEO ಮಾಡಿಲ್ಲ ಅಂದರೆ, ಸುಮ್ಮನೆ ವೀಡಿಯೋ SEO ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡಿಕೊಂಡು ಥಂಬ್ನೇಲು ಟೈಟಲ್ ಎಲ್ಲ ಕರೆಕ್ಟ್ ಹಾಕಿದರೆ ಇದು ಏನು ಪ್ರಯೋಜನ ಇಲ್ಲ. ಓಕೆನಾ, ಇದ್ರ ಜೊತೆಗೆ ಇನ್ನೊಂದು ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಏನಂದರೆ, ಈಗ ನೀವು ಯೂಟ್ಯೂಬಲ್ಲಿ ನೇಮ್ ಏನಾದರೂ ಕ್ರಿಯೇಟ್ ಮಾಡ್ತಾ ಇದ್ರೆ, ಓಕೆನಾ, ನೇಮ್ ಏನಾದರೂ ನೀವು ಸ್ಟಾರ್ಟಿಂಗಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದರೆ ಸರ್ಚ್ ಮಾಡಿ ನೋಡಿ, ನೀವು ಯಾವುದೇ ನೇಮ್ ಆದರೂ ಆಯಿತು. ಓಕೆನಾ, ಈ ಥರ ಒಂದ್ಸಲ ಆ ನೇಮಿಂದ ಯಾರಾದರೂ ಚಾನಲ್ನ ಕ್ರಿಯೇಟ್ ಮಾಡಿದಾರಾ ಅಂತ ನೋಡಿ. ಓಕೆನಾ, ಜಸ್ಟ್ ನೋಡಿಬಿಟ್ಟು ಆ ನೇಮಿಂದ ಏನಾದರೂ ಚಾನಲ್ ಏನಾದರೂ ಕ್ರಿಯೇಟ್ ಆಗಿದ್ದರೆ ದಯವಿಟ್ಟು ಆ ನೇಮ್ನ ಸೆಲೆಕ್ಟ್ ಮಾಡಬೇಡಿ. ಯಾಕಂದರೆ ನಿಮ್ಮದು ಚಾನಲ್ ಓಡಲ್ಲ, ನಿಮ್ಮದು ಸರ್ಚ್ ಲಿಸ್ಟಲ್ಲಿ ಬರಲ್ಲ ಆ ಚಾನಲು. ಆಲ್ರೆಡಿ ಯಾರ್ದು ಚಾನಲ್ ಇದೆ ಅವ್ರ ಚಾನಲ್ ಮಾತ್ರ ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ನೀವು ಏನಾದರೂ ಅದೇ ನೇಮ್ನ ಹಾಕಿದರೆ, ಸ್ವಲ್ಪ ಅದೇ ನೇಮ್ ಇದ್ದರೆ ಏನಾದರೂ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಏನಾದರೂ ಯೂನಿಕಾಗಿಡಿ, ಡಿಫ್ರೆಂಟ್ ಟೈಪಲ್ಲಿ ಇಡಿ. ಅದೇ ನೇಮ್ನ ಬೇಕಿದ್ರೆ ನೀವು ಬೇರೆ ಟೈಪಲ್ಲಿ ಇಡ್ಬೋದು, ಆಗ ಏನು ಪ್ರಾಬ್ಲಮ್
ಇಲ್ಲ. ನೀವು ಸೇಮ್ ಯೂಟ್ಯೂಬಲ್ಲಿರೋ ನೇಮ್ನೇ ನೀವೇನಾದರೂ ಅದೇ ನೇಮ್ನ ನೀವೇನಾದರೂ ಇಟ್ಟರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಮುಂದೆ ನಿಮ್ಮದು ಚಾನಲ್ಲು ಸಜೆಸ್ಟು ಆಗೋಲ್ಲ, ಸರ್ಚ್ ಲಿಸ್ಟಲ್ಲೂ ಬರೋಲ್ಲ, ಆ್ಯಂಡ್ ಆಡಿಯನ್ಸ್ಗೂ ಕನ್ಫ್ಯೂಷನ್ ಆಗುತ್ತೆ, ನಿಮ್ಮದು ಮುಂದಕ್ಕೆ ಚಾನಲ್ಲು ಓಡಲ್ಲ ಅಂತ ನಾನು ಹೇಳ್ಬೋದು. ಓಕೆನಾ, ಸೇಮ್ ನೇಮ್ದೇ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಯಾವ ನೇಮ್ ಇರಲ್ಲ ಆ ನೇಮ್ದು ಯುನೀಕ್ ನೇಮ್ನ ಮಾಡಿ. ಓಕೆನಾ, ಯೂಟ್ಯೂಬಲ್ಲಿ ಸ್ಟಾರ್ಟಿಂಗಲ್ಲಿ. ಓಕೆನಾ, ಇದಾಯಿತು ನಮ್ಮದು. ಅದಾದಮೇಲೆ ನನಗೆ SEO. ಓಕೆನಾ, ಎಲ್ಲಿಂದ ಮಾಡಬೇಕು? ಸಿಂಪಲಿ ನಮ್ಮದು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ಓಪನ್ ಮಾಡ್ಕೊಂಡಾದಮೇಲೆ ನೋಡಿ ಆಲ್ರೆಡಿ ನಂದು ಏನಿದೆ ಓಪನ್ ಮಾಡಿಟ್ಟಿದ್ದೀನಿ ಡ್ಯಾಶ್ಬೋರ್ಡು. ಸೊ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ಓಪನ್ ಮಾಡ್ಕೊತೀನಿ. ಇಲ್ಲಿ ನಾನು ನ್ಯೂ ಟ್ಯಾಬ್ ಏನಿದೆ ಅದನ್ನು ತಗೋತೀನಿ. ಓಕೆನಾ, ನ್ಯೂ ಟ್ಯಾಬ್ ತಗೊಂಡಾದ್ಮೇಲೆ ಗೈಸ್ ನೀವು ಇಲ್ಲಿಂದನೂ ಕೂಡ ಓಪನ್ ಮಾಡ್ಬೋದು ಯೂಟ್ಯೂಬ್ದು ಏನಿದೆ ಸ್ಟುಡಿಯೋ. ಓಕೆನಾ, ಸಿಂಪಲಿ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ. ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ನಿಮ್ಮದು ಯೂಟ್ಯೂಬ್ ಡ್ಯಾಶ್ಬೋರ್ಡ್ ಏನಿದೆ ಅದು ಓಪನ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ನೀವು ನೋಡ್ಬೋದು ಸೆಟ್ಟಿಂಗ್ಸ್ ಎಲ್ಲ ಓಪನ್ ಆಗುತ್ತೆ. ಬೈ ಚಾನ್ಸ್ ಓಪನ್ ಆಗಿಲ್ಲ ಅಂದರೆ ನೀವೇನು ಮಾಡ್ಬೋದು, ಡೈರೆಕ್ಟಾಗಿ ಇದು ಮಾಡ್ಬೋದು, ನೀವು studio.youtube.com ಏನಿದೆ ಅದನ್ನು ಓಪನ್ನ ಮಾಡ್ಕೋಬೋದು. ಸೊ ನೋಡಿ ನಂದು ಇಲ್ಲಿ ಶೋ ಆಗ್ತಿಲ್ಲ ಸೆಟ್ಟಿಂಗು. ಸೊ ಸಿಂಪಲಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಏನಿದೆ ರಿಮೂವ್ ಮಾಡಿ ನೋಡ್ತೀನಿ ಹಾಗಾದರೆ ಏನಾದರೂ ಬರುತ್ತಾ ಅಂತ. ಓಕೆ, ಈಗನೂ ಬರ್ತಾಯಿಲ್ಲ. ಸೊ ಸಿಂಪಲಿ ನಾವೇನು ಮಾಡೋಣ, studio.youtube.com ಅಂತಲೇ ಹಾಕೋಣ. ಓಕೆನಾ, ಸೊ ಕೆಲವೊಬ್ರದ್ದು ಆ ಥರನೂ ಬರುತ್ತೆ. ಸೊ ಸಿಂಪಲಿ ಈ ಥರ ಓಪನ್ ಮಾಡಿದಾಗ ನೋಡಿ ಇಲ್ಲಿ ಗೆಟ್ ಆ್ಯಪ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಸಿಂಪಲಿ ಇಲ್ಲಿ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಕ್ಲಿಕ್ ಮಾಡಾದಮೇಲೆ ನೋಡಿ ಗೈಸ್ ಇಲ್ಲಿ ನಿಮಗೆ ನಿಮ್ಮ ಸ್ಟುಡಿಯೋ ಏನಿದೆ ಅದು ಓಪನ್ ಆಗುತ್ತೆ. YT ಸ್ಟುಡಿಯೋ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಆಗುತ್ತೆ. ಸೊ ಓಪನ್ ಆಗ್ತಾಯಿದೆ, ನಾವು ವೆಯ್ಟ್ ಮಾಡೋಣ. ಓಕೆನಾ, ಸೊ ನೋಡಿದ್ರಲ್ಲ ನೀವು ನಮ್ಮದು ಡೆಸ್ಕ್ಟಾಪ್ ಸೈಟ್ ಏನಿದೆ ಅದರಲ್ಲಿ ಓಪನ್ ಆಗಿದೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಝೂಮ್ ಮಾಡ್ಕೊತೀನಿ ನಾನು ನಿಮಗೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಆಪ್ಷನ್ ಬರುತ್ತೆ. ಸೊ ಸಿಂಪಲಿ ನೀವೇನು ಮಾಡಬೇಕು, ಇಲ್ಲಿ ಚಾನಲ್ ಆಪ್ಷನ್ ಕಾಣಿಸ್ತಿದೆಯಾ, ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೀವರ್ಡ್ಸ್ ಇದೆಯಲ್ಲ, ಸೊ ಸಿಂಪಲಿ ನೀವು ಇಲ್ಲಿ ಕೀವರ್ಡ್ಸ್ನ ಹಾಕಬೇಕು. ಈ ಕೀವರ್ಡ್ಸ್ನ ಹಾಕಿದರೆ ನಿಮ್ಮದು ಏನಾಗುತ್ತೆ, ಚಾನಲ್ ಏನಿದೆ ಚಾನಲ್ದು SEO ಮಾಡ್ದಂಗೆ ನಿಮ್ಮದು. ಓಕೆನಾ, ಈ ಕೀವರ್ಡ್ಸ್ನ ನೀವು ಹಾಕಿದರೆ ಚಾನಲ್ SEO ಮಾಡ್ದಂಗೆ. ಬೈ ಚಾನ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ನನ್ನದೇ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ನನ್ನದೇ ಕೀವರ್ಡ್ ಏನಿದೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಸೊ ಬಟ್ ಇಲ್ಲಿ ನೇಮ್ ಚೇಂಜ್ ಮಾಡಿ. ನಾನಿಲ್ಲಿ ನನ್ನ ನೇಮ್ ಹಾಕಿದ್ದೀನಿ, ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮ ನೇಮ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಗೊತ್ತಾಗಿಲ್ಲ ಅಂದರೆ ನಿಮಗೆ ಕೀವರ್ಡ್ಸ್ ಯಾವ ಥರ ಹಾಕೋದಂತ. ಓಕೆನಾ, ಇನ್ನು ಯಾವ್ಯಾವ ಕ್ಯಾಟಗರಿಯಲ್ಲಿ ನೀವೇನಾದರೂ ವರ್ಕ್ ಮಾಡ್ತಿದ್ದೆ ಅದರ ರಿಲೇಟೆಡ್ ಕೀವರ್ಡ್ಸ್ ಬೇಕಂತ ಕೇಳಿ ನನಗೆ ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಸರ್ಚ್ ಮಾಡಿಬಿಟ್ಟು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ನಿಮಗೆ ಯಾವ ಕೀವರ್ಡ್ ಬೆಸ್ಟ್ ಅಂತ ನಾನು ಸರ್ಚ್ ಮಾಡಿಬಿಟ್ಟು ನಿಮಗೆ ಕೊಡ್ತೀನಿ. ಬಟ್ ನಾನಿಲ್ಲಿ ಟೆಲಿಗ್ರಾಮಲ್ಲಿ ಕೊಡೋಕ್ಕಾಗಲ್ಲ, ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಕೊಡ್ತೀನಿ. ಅವ್ರವ್ರದ್ದೇ ಬೇರೆ ಬೇರೆ ಕ್ಯಾಟಗರಿ ಇರುತ್ತಲ್ಲ, ಸೊ ಎಲ್ಲರದ್ದು ಒಂದೇ ಕ್ಯಾಟಗರಿ ಇರಲ್ಲ ಅಲ್ವಾ. ಸೊ ಅವ್ರಿಗೆ ಡಿಫ್ರೆಂಟ್ ಕೀವರ್ಡ್ಸ್ ಹಾಕೋಕ್ಕೆ ಬರುತ್ತೆ. ಓಕೆನಾ ಗೈಸ್, ಸೊ ಇದು ಬಂದುಬಿಟ್ಟು ಫಸ್ಟ್ನೇದು ಚಾನಲ್ದು ಏನಿದು ಕೀವರ್ಡು. ಓಕೆನಾ, ಚಾನಲ್ದು ಕೀವರ್ಡ್ ಅಲ್ಲ, ಸಾರಿ SEO. ಓಕೆನಾ, ಇದನ್ನು ನೀವು ಮಾಡಿದರೆ ಮಾತ್ರ ನಿಮ್ಮದು ಚಾನಲ್ ಮುಂದಕ್ಕೆ ಏನಾಗೋದು, ಸಜೆಸ್ಟ್ ಆಗೋದು, ಆ್ಯಂಡ್ ಸರ್ಚಲ್ಲಿ ಲಿಸ್ಟ್ ಏನಿರುತ್ತೆ ಅದರಲ್ಲೂ ಬರುತ್ತೆ, ಆ್ಯಂಡ್ ಮುಂದಕ್ಕೆ ಇಂಪ್ರೆಷನ್ನು ಯೂಟ್ಯೂಬು ನಿಮ್ಮದು ಕಳಿಸುತ್ತೆ, ಆ್ಯಂಡ್ ಯೂಟ್ಯೂಬ್ಗೆ ಗೊತ್ತಾಗುತ್ತೆ ನೀವು ಈ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ಈ SEO ನಿಮ್ಮ ಚಾನಲಲ್ಲಿದೆ ಓಕೆ ಅಂತ. ಓಕೆನಾ, ಆ್ಯಂಡ್ ಚಾನಲ್ SEO ಬೇರೆ, ವಿಡಿಯೋ SEO ಬೇರೆ. ಗೊತ್ತಾಯ್ತಲ್ಲ ಗೈಸ್, ಫಸ್ಟ್ನೇದು ಮಿಸ್ಟೇಕ್ ಇದು ಮಾಡ್ತಾ ಇರ್ತೀರ ಯೂಟ್ಯೂಬರ್ಸ್, ಗೊತ್ತಿರಲ್ಲ, ಅವ್ರು ಕೀವರ್ಡ್ಸು ಹಾಕಿರಲ್ಲ, ಏನೂ ಹಾಕಿರಲ್ಲ. ಸೊ ಮೊದಲನೇ ಮಿಸ್ಟೇಕ್ ತಿಳ್ಕೊಂಡ್ರಲ್ಲ ಗೈಸ್. ಸೊ ಈಗ ಎರಡನೇ ಮಿಸ್ಟೇಕ್ ಬಗ್ಗೆ ನಾವು ಮಾತಾಡೋದಾದರೆ, ತುಂಬ ಜನ ಬಂದುಬಿಟ್ಟು ಮಿಕ್ಸ್ ಕಂಟೆಂಟ್ಗಳನ್ನ ಹಾಕ್ತೀರಾ. ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಮಿಕ್ಸ್ ಕಂಟೆಂಟ್ಗಳು ಹಾಕಬೇಡಿ ಜಾಸ್ತಿ ಅಂತ. ಓಕೆನಾ, ಮಿಕ್ಸ್ ಕಂಟೆಂಟ್ ಏನಾದರೂ ನೀವು ಹಾಕಿದರೆ ಯೂಟ್ಯೂಬೇ ಗೊತ್ತಾಗಲ್ಲ ಯಾವ ಆಡಿಯನ್ಸ್ ಹತ್ರ ಕಳಿಸ್ಬೇಕು ನಿಮ್ಮ ವಿಡಿಯೋ ಅಂತ. ಸೊ ಎರಡನೇದು ನಿಮ್ಮದು ವ್ಯೂಸ್ ಬರಲ್ವಲ್ಲ, ಅದು ಏನು ಮೇನ್ ರೀಸನ್ ಅಂದರೆ ನೀವು ಮಿಕ್ಸ್ ಕಂಟೆಂಟ್ಗಳನ್ನ ಹಾಕ್ತೀರಾ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ವ್ಯೂಸ್ ಬಂದುಬಿಡುತ್ತೆ, ಆಮೇಲೆ ಹೋಗ್ಬಿಟ್ಟು ನಿಮ್ಮದು ಸ್ಟ್ರಕ್ ಆಗಿಬಿಡುತ್ತೆ ವ್ಯೂಸು ಬರಲ್ಲ ನಿಮ್ಮದು. ಮಿಕ್ಸ್ ಕಾಂಟೆಂಟ್ ಏನಿದೆ ನೀವು ಹಾಕಿದರೆ ಒಂದೇ ನೀಶಲ್ಲಿ ವರ್ಕ್ ಮಾಡಿ, ಆಗ ಒಂದೇ ಕ್ಯಾಟಗರಿಯಲ್ಲಿ ವರ್ಕ್ ಮಾಡಿ ನೋಡಿ, ಆಗ ರಿಸಲ್ಟ್ ನಿಮಗೆ ಸಿಗುತ್ತೆ. ಓಕೆನಾ, ಯಾವುದೇ ಕಾರಣಕ್ಕೂ ಮಿಕ್ಸ್ ಕಂಟೆಂಟ್ನ ಹಾಕಬೇಡಿ. ಓಕೆನಾ, ಫಸ್ಟ್ನೇದು ಅದು ಏನು ಹೇಳಿದ್ನಲ್ಲ ನಾನು ನಿಮಗೆ, ಚಾನಲ್ದು SEO. ಸೆಕೆಂಡ್ನೇದು ಬಂದುಬಿಟ್ಟು ಮಿಕ್ಸ್ ಕಂಟೆಂಟು. ಈಗ ಅಂದ್ಕೊಳ್ಳಿ ಮಿಕ್ಸ್ ಕಂಟೆಂಟ್ ಅಂದರೆ ಈಗ ಜಾಸ್ತಿ ಇದು ನ್ಯೂ ಯೂಟ್ಯೂಬರ್ಸ್ ಮಾಡೋದು. ಲೈಕ್ ಈಗ ಒಂದು ಕಾಮಿಡಿ ವಿಡಿಯೋ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ. ಓಕೆನಾ, ಅವ್ರಿಗೆ 10
10-20 ವ್ಯೂಸ್ ಬರ್ತಾ ಇದೆ ಅಂದ್ಕೊಳ್ಳಿ. ಅವ್ರು ಏನು ಮಾಡ್ತಾರೆ, ಇದರಲ್ಲಿ ಕಮ್ಮಿ ವ್ಯೂಸು ಬೇರೆ ಯಾವುದಾದ್ರೂ ಕ್ಯಾಟಗರಿ ನೋಡ್ತಾರೆ, ಎಂಟರ್ಟೈನ್ಮೆಂಟು ಲೈಕ್ ಟೆಕ್ ಕ್ಯಾಟಗರಿನೇ ನೋಡಿದ್ರು ಅಂದ್ಕೊಳ್ಳಿ. ಸೊ ಈ ಕಾಮಿಡಿಯಲ್ಲಿ ಅಷ್ಟು ವ್ಯೂಸ್ ಇಲ್ಲ, ನಾನೇನು ಮಾಡೋಣ ಟೆಕ್ ಮಾಡೋಣ ಅಂತ ಅದಕ್ಕೆ ಮಿಕ್ಸಪ್ ಮಾಡಿಬಿಡ್ತಾರೆ ಎಲ್ಲ ವೀಡಿಯೋಸು. ಓಕೆನಾ. ಸೊ ಈ ಥರ ಮಾಡಬೇಡಿ. ಈ ಥರ ಮಾಡೋದ್ರಿಂದನೂ ನಿಮ್ದು ಏನಾಗುತ್ತೆ, ವ್ಯೂಸ್ ಬಂದುಬಿಟ್ಟು ನೀವು ಎಷ್ಟೇ ಚೆನ್ನಾಗಿ ಥಂಬ್ನೈಲು ಟೈಟಲ್ ಹಾಕಿದ್ರೆ ನಿಮ್ಮದು ವ್ಯೂಸ್ ಬಂದುಬಿಟ್ಟು ಅಷ್ಟೇ ಬರೋದು. 10-20-30 ಬಂದುಬಿಟ್ಟು ನಿಂತೋಗ್ಬಿಡುತ್ತೆ. ಓಕೆನಾ. ಮಿಕ್ಸ್ ಕಂಟೆಂಟ್ನ ಹಾಕಕ್ಕೆ ಹೋಗಬೇಡಿ. ಓಕೆನಾ. ಎರಡನೇ ತಪ್ಪು ಬಂದುಬಿಟ್ಟು ಇದೇ ಮಾಡ್ತಾ ಇರೋದು. ಸೊ ನಮ್ಮದು ಮೂರನೇ ತಪ್ಪು ಬಂದುಬಿಟ್ಟು ಏನಂದರೆ, ಯೂಟ್ಯೂಬರ್ಸ್ ಮಾಡೋದು ಚಾನೆಲ್ದು ಅಬೌಟ್ ಸೆಕ್ಷನು. ಚಾನೆಲ್ದು ಅಬೌಟ್ ಸೆಕ್ಷನ್ ಅಂದರೆ ಏನು, ತುಂಬ ಜನ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ತುಂಬ ಜನ ಖಾಲಿ ಬಿಟ್ಟಿರ್ತಾರೆ, ತುಂಬ ಜನ ಲಿಂಕ್ಸ್ಗಳು ಕೂಡ ಹಾಕಿರಲ್ಲ. ಅವ್ರದ್ದು ಇರುತ್ತೆ, ಇನ್ಸ್ಟಾಗ್ರಾಮು ಇರುತ್ತೆ, ಟೆಲಿಗ್ರಾಮು ಇರುತ್ತೆ, ಆ್ಯಂಡ್ ಏನು ಫೇಸ್ಬುಕ್ಕು ಇರುತ್ತೆ, ಆ ಲಿಂಕ್ಸ್ಗಳೆಲ್ಲ ಕನೆಕ್ಟೇ ಮಾಡಿರಲ್ಲ ಅಬೌಟ್ ಸೆಕ್ಷನಲ್ಲಿ. ಓಕೆನಾ. ಸೊ ಇದು ಮಾಡೋದು ಇದು ತುಂಬ ಇಂಪಾರ್ಟೆಂಟು. ಯೂಟ್ಯೂಬ್ ಬಂದುಬಿಟ್ಟು ಇದು ಕೂಡ ನಿಮ್ಮದು ಚೆಕ್ ಮಾಡುತ್ತೆ ಅಬೌಟ್ ಸೆಕ್ಷನ್ ಏನಿದೆ ಅದು. ಓಕೆನಾ. ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಹಾಕ್ಬಿಡ್ತೀನಿ, ನೋಡ್ಕೊಳ್ಳಿ. ನಮ್ಮದು ಗೂಗಲ್ ಏನಿದೆ ಅದು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡ್ಕೊಂಡು ಇಲ್ಲಿ YPP ಅಂತ ಟೈಪ್ ಮಾಡಿಬಿಟ್ಟು ಹಾಕಿ, YPP ಯೂಟ್ಯೂಬ್ ಏನಿದೆ ಅದರದ್ದು. ಸೊ ನೀವು ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿ ನೋಡೋದಾದರೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಅಬೌಟ್ ಸೆಕ್ಷನ್. ಅವ್ರು ರಿವ್ಯೂ ಮಾಡಬೇಕಿದ್ರೆ ಅಬೌಟ್ ಸೆಕ್ಷನ್ ಏನಿದೆ ಅದೂ ಕೂಡ ಚೆಕ್ ಮಾಡ್ತಾರೆ. ರಿವ್ಯೂ ಅಂದರೆ ನಿಮ್ಮ ಚಾನಲ್ ಈಗ ಮಾನಿಟೈಸೇಷನ್ ಆಗುತ್ತಲ್ಲ, ಮಾನಿಟೈಸೇಷನ್ ಆಗಬೇಕಿದ್ರೆ ರಿವ್ಯೂಗೆ ನಿಮ್ಮ ಚಾನಲ್ ಕಳಿಸ್ತಾರೆ. ರಿವ್ಯೂಗೆ ಕಳಿಸಿದಾಗ ಏನಾಗುತ್ತೆ, ನಿಮ್ಮದು ಅಬೌಟ್ ಸೆಕ್ಷನಲ್ಲಿ ನೀವೇನಾದರೂ ಹಾಕಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಅಬೌಟ್ ಸೆಕ್ಷನ್ ಅಂದರೆ ತುಂಬ ಜನ ಕನ್ಫ್ಯೂಸ್ಡ್ ಇರುತ್ತೆ, ಏನಂತ ಗೊತ್ತಿರಲ್ಲ. ಸೊ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲೇ ತೋರಿಸ್ಬಿಡ್ತೀನಿ. ಓಕೆನಾ. ಅಬೌಟ್ ಸೆಕ್ಷನ್ ಅಂದರೆ ಗೈಸ್ ನೋಡಿ, ಸಿಂಪಲಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಯೂಟ್ಯೂಬ್ನ ಓಪನ್ ಮಾಡಿ, ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಇಲ್ಲಿಂದ ನಾನು ಇದನ್ನು ಟರ್ನ್ ಆಫ್ ಮಾಡ್ಕೋತೀನಿ. ಓಕೆನಾ. ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಬ್ಯಾಕ್ ಬರ್ತೀನಿ, ಒಂದು ನಿಮಿಷ. ಟರ್ನ್ ಆಫ್ ಇನ್ಕಿಟೊಕೊ ಮೋಡ್ ಓಪನ್ ಮಾಡಿಬಿಟ್ಟು, ಸೊ ನನ್ನ ಚಾನಲ್ ಓಪನ್ ಆಯಿತು. ಸೊ ಸಿಂಪಲ್ ಇಲ್ಲಿ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡೋಣ. ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಇದು ಬಂದುಬಿಟ್ಟು ಏನಿದೆ, ಇದು ಡಿಸ್ಕ್ರಿಪ್ಷನ್ ಏನಿದೆ ಇದು ಚೆಕ್ ಮಾಡುತ್ತೆ. ಅಬೌಟ್ ಸೆಕ್ಷನ್ ಇದೂ ಚೆಕ್ ಮಾಡುತ್ತೆ. ಇದು ಎಲ್ಲನೂ ಚೆಕ್ ಮಾಡುತ್ತೆ. ಓಕೆನಾ. ಸೊ ಮೇಕ್ ಶೋರ್ ನಿಮ್ಮದು ಅಬೌಟ್ ಸೆಕ್ಷನಲ್ಲಿ ಏನಾದರೂ ಹಾಕಿ, ವಿಡಿಯೋ ಬಗ್ಗೆ ರಿಲೇಟೆಡು ಏನಾದರೂ ಹಾಕಿ. ಸೊ ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅವರು ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದರ ಬಗ್ಗೆ 4 ಲೈನ್ ಹಾಕಿ. ನಾನು ಸದ್ಯಕ್ಕೆ ಏನು ಹಾಕಿಲ್ಲ. ನನ್ನ ಚಾನಲ್ ಮಾನಿಟೈಸೇಷನ್ ಆಗಬೇಕಿದ್ರೆ ಈ ರೂಲ್ ಇದ್ದಿಲ್ಲ, ಇದೆಲ್ಲ ಚೆಕ್ ಮಾಡ್ತಾರೆ ಅಬೌಟ್ ಸೆಕ್ಷನ್ ಎಲ್ಲ ಅಂತ. ಓಕೆನಾ. ಚಾನಲ್ ಮಾನಿಟೈಸೇಷನ್ ಆದಮೇಲೆ ಈ ಅಬೌಟ್ ಸೆಕ್ಷನ್ ಏನಿದೆ ಡಿಸ್ಕ್ರಿಪ್ಷನ್ ಇದೆಲ್ಲ ಚೆಕ್ ಮಾಡ್ತಾರೆ. ಇದೆಲ್ಲ ತುಂಬ ಇಂಪಾರ್ಟೆಂಟು. ಮಾನಿಟೈಸೇಷನ್ ಆಗಬೇಕಿದ್ರೆ ರಿವ್ಯೂ ಏನು ಮಾಡ್ತಾರಲ್ಲ ಆಗ ಅಬೌಟ್ ಸೆಕ್ಷನ್ ಎಲ್ಲ ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ ಅಂತ ಅಪ್ಡೇಟ್ ಏನಿದೆ ಅದು ಬಂತು. ಓಕೆನಾ. ಸೊ ಯಾರೆಲ್ಲ ಈಗ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ, ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ, ಸೊ ಅವ್ರದ್ದು ಅಬೌಟ್ ಸೆಕ್ಷನು ಹಾಕೋದು ಮರಿಬೇಡಿ. ಇದರಿಂದನೂ ನಿಮ್ದು ಏನಾಗುತ್ತೆ, ರೀಚ್ ಡೌನ್ ಆಗುತ್ತೆ, ಮುಂದಕ್ಕೆ ಇಂಪ್ರೆಷನ್ ಕಳಿಸಲ್ಲ ಯೂಟ್ಯೂಬು. ಓಕೆನಾ. ಇದೂ ಒಂದು ತಪ್ಪು ಮಾಡ್ತಾ ಇರ್ತೀರ. ಓಕೆ ಗೈಸ್. ನಮ್ಮದು 4ನೇ ತಪ್ಪು, ಯೂಟ್ಯೂಬರ್ಸ್ ಏನು ಸ್ಮಾಲ್ ಯೂಶ್ವಲಿ ಇದು ಚಿಕ್ಕ ಯೂಟ್ಯೂಬರ್ಸ್ ಯಾರು ಇರ್ತಾರೆ ಅವರು ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಆ್ಯಂಡ್ ತುಂಬ ಜನ ಇನ್ನೂ ಅರ್ಧ 6 ಮಂತ್ ಎಲ್ಲ ಸ್ಟಾರ್ಟ್ ಮಾಡಿರ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ, ಏನಂತಲೇ ಗೊತ್ತಿರೋಲ್ಲ ಅವ್ರಿಗೆ. ಏನಂದರೆ ಸಿಂಪಲಿ ನಾವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಗೈಸ್, ಇಲ್ಲಿ ನನ್ನ ಚಾನಲ್ ಆಲ್ರೆಡಿ ಓಪನ್ ಇದೆ. ಸೊ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಇದು. ಓಕೆನಾ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಕ್ಯಾನ್ಸಲ್ ಮಾಡಾದ್ಮೇಲೆ ನಂದು ಡ್ಯಾಶ್ ಬೋರ್ಡ್ ಏನಿದೆ ಓಪನ್ ಇದೆ. ಓಕೆನಾ. ಓಪನ್ ಆದಮೇಲೆ ನೋಡಿ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿರಬೇಕು, ಅಪ್ಲೋಡ್ ಡಿಫಾಲ್ಟ್ಸ್ ಅಂತ. ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು. ಓಕೆನಾ. ಅಡ್ವಾನ್ಸ್ ಸೆಟ್ಟಿಂಗ್ ಅಂತ. ಓಕೆನಾ. ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ತುಂಬ ಜನ ಬಂದುಬಿಟ್ಟು ಕ್ಯಾಟಗರಿಯಲ್ಲಿ ಬಂದುಬಿಟ್ಟು ಇಲ್ಲಿ ನನ್ನ ಸೆಲೆಕ್ಟ್ ಆಗಿರುತ್ತೆ. ಓಕೆನಾ. ಈ ನನ್ನನ್ನು ಫಸ್ಟು ಏನು ಮಾಡಿ, ಏನಿದೆ ಸೆಲೆಕ್ಟ್ ಆಗಿದೆಯಲ್ಲ ಇದನ್ನು ನೀವು ಕ್ಯಾಟಗರಿನ ಚೇಂಜ್ ಮಾಡ್ಕೊಳ್ಳಿ. ಇದಾಯಿತು. ಓಕೆನಾ. ಒಂದೇದು. ಸೊ ಅದಾದಮೇಲೆ ಒಂದು ನಿಮಿಷ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ಚಾನೆಲ್ ಮೇಲೆ ಕ್ಲಿಕ್ ಮಾಡಿ. ಚಾನೆಲ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇದು ಫಸ್ಟ್ನೇದು ಆಲ್ರೆಡಿ ಇದು ಏನಾಗಿರುತ್ತೆ, ಎಲಿಜಿಬಲ್ ಆಗಿರುತ್ತೆ. ಯಾವುದು
ಸ್ಟ್ಯಾಂಡರ್ಡ್ ಫ್ಯೂಚರ್ ಏನಿದೆ ಇದು ಎಲಿಜಿಬಲ್ ಆಲ್ರೆಡಿ ಆಗಿರುತ್ತೆ ನೀವು ಯೂಟ್ಯೂಬ್ ಓಪನ್ ಮಾಡಿದಾಗ, ಓಕೆನಾ. ಸೊ ಸೆಕೆಂಡ್ನೇದು ಬಂದುಬಿಟ್ಟು ಏನಂದರೆ ಇಂಟರ್ಮೆಟ್ ಫ್ಯೂಚರ್ ಅಂತ ಇದೆಯಲ್ಲ, ಸೊ ಇದು ಬಂದುಬಿಟ್ಟು ಆಗಿರಲ್ಲ. ಸೊ ಇದನ್ನು ಕೂಡ ನಂಬರ್ ಕೊಟ್ಬಿಟ್ಟು ಆಲ್ಮೋಸ್ಟ್ ತುಂಬ ಜನ ಮಾಡ್ಕೊಳ್ತೀರಾ, ಓಕೆನಾ. ಇದು ಗೊತ್ತಿರುತ್ತೆ, ನಂಬರ್ ಕೊಟ್ಬಿಟ್ಟು OTP ಬರುತ್ತೆ, OTP ಹಾಕೋದು. ಸೊ ತುಂಬ ಜನ ಬಂದುಬಿಟ್ಟು ಈ ಮೂರನೇದು ಏನಿದೆ ಅದು ಮಾಡೇ ಇರಲ್ಲ, ಅವ್ರಿಗೆ ಗೊತ್ತೇ ಇರಲ್ಲ, ಈ ಫ್ಯೂಚರ್ ಎಲ್ಲ ಬರೋದೇ ಇಲ್ಲ ಅವ್ರಿಗೆ, ಓಕೆನಾ. ಸೊ ಈ ಫ್ಯೂಚರ್ ಬಂದಿಲ್ಲ ಅಂದರೆ ನಿಮಗೆ ಹೆಂಗೆ ಮುಂದಕ್ಕೆ ನಿಮ್ಮದು ಚಾನಲ್ಲು ಬೇರೆಯವ್ರಿಗೆ ಸಜೆಸ್ಟ್ ಆಗುತ್ತೆ ಆ್ಯಂಡ್ ವ್ಯೂಸ್ ಬರುತ್ತೆ ಆ್ಯಂಡ್ ಇಂಪ್ರೆಷನ್ ಯೂಟ್ಯೂಬ್ ಕಳಿಸುತ್ತೆ. ಇಲ್ಲಿ ಇಷ್ಟು ಫ್ಯೂಚರ್ ನೀವು ಮಿಸ್ ಮಾಡ್ಕೊತೀರಾ ನೀವು ಇದನ್ನು ಎಲಿಜಿಬಲ್ ಮಾಡಿಲ್ಲ ಅಂದರೆ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟು. ನಿಮ್ಮದು ನೀವು ವ್ಯಾಲಿಡ್ ವೆರಿಫಿಕೇಷನ್ ಮಾಡಬೇಕಂದ್ರೆ ನೀವು ವ್ಯಾಲಿಡ್ ID ಏನಾದರೂ ಕೊಟ್ಬಿಟ್ಟು ನೀವು ಮಾಡ್ಬೋದು. ಲೈಕ್ ವೋಟರ್ ID ಕಾರ್ಡ್ ಕೊಟ್ಟು ಮಾಡ್ಬೋದು, ಆಧಾರ್ ಕಾರ್ಡ್ ಇಲ್ಲಿ ಇಲ್ಲ. ಚಾನಲ್ ಹಿಸ್ಟ್ರಿಯಿಂದನೂ ಅದು ಎಲಿಜಿಬಲ್ ಆಗಿಬಿಡುತ್ತೆ. ಚಾನಲ್ ಹಿಸ್ಟ್ರಿ ಅಂದರೆ ಏನು, ಲೈಕ್ ನಂತರ ನೀವೇನಾದರೂ ಮಾಡ್ತಾಯಿದ್ರೆ ವಿದಿನ್ 3 ಮಂತ್ಸ್ ಇಲ್ಲ 2 ಮಂತ್ಸಲ್ಲಿ ಇದು ಆಗಿಬಿಡುತ್ತೆ, ಇಲ್ಲ 15 ಡೇಸಲ್ಲೂ ಕೂಡ ಇದು ಎಲಿಜಿಬಲ್ ಆಗಿಬಿಡುತ್ತೆ. ಸೊ ಇನ್ನೂ ಕೆಲವೊಬ್ರು ಏನು ಮಾಡ್ತಾ ಇರ್ತೀರಾ, ಲೈಕ್ ಫೇಸ್ ತೋರಿಸ್ದೆ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರ. ಆ ಕಂಡೀಷನಲ್ಲಿ ನೀವೇನು ಮಾಡಬೇಕಂದ್ರೆ ಇಮೇಲ್ ಬರುತ್ತೆ, ನಿಮ್ಮ ಫೇಸ್ ಶೋ ಮಾಡಬೇಕು. ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ ಲೈಕ್ ID ಏನಾದರೂ ಕೊಟ್ಬಿಟ್ಟು ವೆರಿಫಿಕೇಷನ್ನ ಮಾಡ್ಬೋದು, ಓಕೆನಾ. ಲೈಕ್ ನೀವು ನೋಡ್ಬೋದು ಇಲ್ಲಿ ಅಪೀಲಿಂಗ್ ಆಪ್ಷನ್ ಸಿಗುತ್ತೆ, ನೀವು ಅಪೀಲ್ ಮಾಡ್ಬೋದು. ಎಕ್ಸ್ಟ್ರಾ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಆಮೇಲೆ ಲೈವ್ ಸ್ಟ್ರೀಮ್ ಮಾಡ್ಬೋದು, ಓಕೆನಾ. ಅದಾದಮೇಲೆ ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ ಡೈಲಿ ಅಂತ ಇದೆ. ಕ್ರಿಯೇಟ್ ಶಾರ್ಟ್ ಮೋರ್ಡ್ ಲೈಕ್ ತುಂಬ ಶಾರ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಮೂರನೇದು ನೀವು ಎಲಿಜಿಬಲ್ ಮಾಡಿದರೆ ಟೆಸ್ಟ್ ಕಂಪೇರ್ಡ್ ಡಿಫ್ರೆಂಟ್ ಥಂಬ್ನೇಲ್ ಏನಿದೆ ಅದನ್ನು ಯೂಸ್ ಮಾಡ್ಬೋದು. ಡೈಲಿ ಇನ್ನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ನೀವು, ಓಕೆನಾ. ಇದು ಎಲಿಜಿಬಲ್ ಆಗಿದ್ದರೆ, ಬೈ ಚಾನ್ಸ್ ಎಲಿಜಿಬಲ್ ಆಗಿಲ್ಲ ಅಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ರಿಜೆಕ್ಟ್ ಮಾಡ್ತಾರೆ. ಫಸ್ಟ್ ಇದನ್ನು ಎಲಿಜಿಬಲ್ ಮಾಡಿ ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಅಂತಾರೆ. ಸೊ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ನೀವು ಇದನ್ನು ಎಲಿಜಿಬಲ್ ಮಾಡಿದರೆ ಮಾತ್ರ ನಿಮ್ಮದು ಚಾನಲ್ ಮಾನಿಟೈಸೇಷನ್ ಆಗೋದು, ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಏನೆಲ್ಲ ತಪ್ಪು ಮಾಡ್ತಾ ಇರ್ತೀರಾ ಏನು ಎತ್ತ ಅಂತ. ಸೊ ಅಂತೂ ನೀವು ಇದರಲ್ಲಿ ಯಾವುದಾದ್ರೂ ಒಂದು ತಪ್ಪು ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಸುಧಾರ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ತಪ್ಪು ಸರಿ ಮಾಡ್ಕೊಳ್ಳಿ. ಏನೆಲ್ಲ ಸೆಟ್ಟಿಂಗ್ ಹೇಳಿದೆ ಅದೆಲ್ಲನೂ ಆನ್ ಮಾಡಿಕೊಂಡು ಸರಿಯಾಗಿ ಚಾನಲ್ದು SEO ಎಲ್ಲ ಮಾಡಿ ಸೆಟ್ಟಿಂಗ್ದು ಇದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಎಲಿಜಿಬಲ್ ಎಲ್ಲ ಮಾಡ್ಕೊಳ್ಳಿ, ಓಕೆನಾ. ನೇಮ್ ಬಂದುಬಿಟ್ಟು ಯಾರ್ದು ನೇಮ್ ಇರಲ್ಲ ಯೂಟ್ಯೂಬಲ್ಲಿ ಆ ನೇಮ್ನ ಇಡಿ, ಓಕೆನಾ. ಸೇಮ್ ನೇಮ್ ಇಡೋಕ್ಕೆ ಹೋಗಬೇಡಿ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಗೈಸ್, ಓಕೆ. ಅಂತೂ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಡೌಟ್ ಇದ್ದರೆ ನನಗೆ ನೀವು ಕೇಳ್ಬೋದು, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.